ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಈ ಉದಯಕಾಲದ ಸ್ತೋತ್ರವನ್ನು ಹೇಳುತ್ತಾ, ಮನ್ನ ಜೊತೆ ನಡಿ ಎಂಬ ಈ ಅಂಶದಲ್ಲಿ ಕೂಡಿ ಬಂದಿರುವ ಪ್ರತಿಯೊಬ್ಬ ದೇವರ ಮಕ್ಕಳು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಂದನೆಗಳು ಹೇಳುತ್ತಾ, ಈ ದಿನ ಒಂದು ವಿಶೇಷಕರವಾದ ಧ್ಯಾನಕ್ಕೆ ನಾವು ಹೋಗೋದಕ್ಕೆ ಮುಂಚೆ ಮರಳಿ ಕೇಳುತ್ತಾ ಇದ್ದೀನಿ, ಪ್ರಾರ್ಥನೆ ಮಾಡಿದ್ದೀರಾ? ಪ್ರತಿ ಬೆಳಗಿನ ಜಾವದಲ್ಲಿ ಒಂದು ಒಳ್ಳೆ ನೈವೇದ್ಯವನ್ನು ನಾವು ನಮ್ಮ ಕರ್ತನಾದ ದೇವರಿಗೆ ನಾವು ಸಲ್ಲಿಸಬೇಕು. ಆ ನೈವೇದ್ಯದಿಂದ ಬರುವ ಒಳ್ಳೆ ಧೂಪಾರ್ತಿಯು ಪರಲೋಕದಲ್ಲಿರುವ ದೇವರ ಸಿಂಹಾಸನವನ್ನು ಮುಟ್ಟಿ ಅದು ದೇವರನ್ನ ತೃಪ್ತಿಪಡಿಸುತ್ತದೆ. ಆ ತೃಪ್ತಿಗೆ ಬದಲಾಗಿ ದೇವರು ತನ್ನ ಮನ್ನವನ್ನು ಕಳಿಸಿ ನಮ್ಮನ್ನು ಕಾದು ಕಾಪಾಡುತ್ತಾರೆ. ಪ್ರಿಯ ಜನರೇ, ತಾವೆಲ್ಲರೂ ಪ್ರಾರ್ಥನೆ ಮಾಡಬೇಕು, ವಾಕ್ಯ ಧ್ಯಾನ ಮಾಡಬೇಕು. ನೀವು ಮಾತ್ರವಲ್ಲದೆ ನೀವು ನಿಮ್ಮ ಮಕ್ಕಳು ದೇವರ ಸನ್ನಿಧಾನದಲ್ಲಿ ಬಲವಾಗಿ ನಡೆಯಬೇಕು. ಆಮೆನ್. ಸೊ ವಾಕ್ಯದಿಂದ ನಾವು ಅಗಳಿ ಹೋಗಲಾರದಂತೆ ಸದಾ ಕಾಲವು ವಾಕ್ಯ ನಮ್ಮ ಜೀವನದಲ್ಲಿ ಒಂದು ಭಾಗವಾಗಿರಬೇಕು, ಪ್ರಾರ್ಥನೆ ಒಂದು ಜೀವನದ ಭಾಗವಾಗಿರಬೇಕು. ಅದಕ್ಕಾಗಿ ಈ ದಿನ ದೇವರು ನಮಗಾಗಿ ತನ್ನ ಧರ್ಮಶಾಸ್ತ್ರದಿಂದ ಕೇಳುತ್ತಿರೋ ಪ್ರಿಯ ಜನರಕ್ಕಾಗಿ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ. ನಾವು ಓದೋಣ. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 21ನೇ ವಾಕ್ಯ. Let us turn our Bibles to Deuteronomy chapter 7 words 21. ಕನ್ನಡ ಭಾಷೆ ಮರಳಿ, ಅದಾದ ಮೇಲೆ ನಾನು ಇಂಗ್ಲಿಷ್ ಭಾಷೆಯಲ್ಲಿ ನಾವು ಓದಿಕೊಳ್ಳೋಣ. ಅವರಿಗೆ ಹೆದರಬೇಡ, ನಿನ್ನ ದೇವರಾದ ಕರ್ತನು ಭಯಂಕರವಾದ ದೊಡ್ಡ ದೇವರಾಗಿ ನಿನ್ನ ಮಧ್ಯದಲ್ಲಿ ಇದ್ದಾನೆ. ಆಮೆನ್. Let us see in English also. Do not be terrified by them, for the Lord your God, who is among you, is a great and awesome God. Amen. ಹೌದು, ನಮ್ಮ ದೇವರು ಸಾಧಾರಣವಾಗಿರೋ ದೇವರಲ್ಲ. He is not an ordinary God. He is an awesome God. ಆ ದೇವರು ಬಹಳ ದೊಡ್ಡ ದೇವರಾಗಿದ್ದಾರೆ. ಯಾಕೆ ಹೆದರ್ತೀರಾ? ದೊಡ್ಡ ದೇವರ ಮಕ್ಕಳಾಗಿರೋ ನಾವು ದೊಡ್ಡ ದೇವರ ಮಕ್ಕಳೇ. ಸಮಸ್ಯೆಗಳು ನೋಡಿ ಹೆದರಬೇಡಿ. ವಾಕ್ಯ ಅದೇ ಹೇಳುತ್ತಾ ಇದೆ, ಹೆದರಬೇಡಿ. This morning God is going to speak each and everyone to you. Don't be afraid. ಸಮಸ್ಯೆಗಳು ನೋಡಿ ಹೆದರಬೇಡಿ ಅಮ್ಮ. ನಿನ್ನ ಬಾಧೆಗಳು ನೋಡಿ ಹೆದರಬೇಡ ಸಹೋದರ ಸಹೋದರಿಯರೇ. ನಿಮ್ಮ ಕಷ್ಟ ಕಣ್ಣೀರು ನೋಡಿ ಹೆದರಬೇಡ ಸಹೋದರ ಸಹೋದರಿಯರೇ. ನಿನ್ನೆ ಅದೇ ತಾನೇ ನಾವು ಕೇಳಿದ್ದೀವಿ. ಬಿರುಗಾಳಿ ಮಧ್ಯದಿಂದ ಬಂದು ನಮ್ಮನ್ನು ಧೈರ್ಯಪಡಿಸಿ ಮರಳಿ ಬಿರುಗಾಳಿ ಜೊತೆಯಲ್ಲಿ ವ್ಯಾಜ್ಯ ಮಾಡೋ ದೇವರು ನಮ್ಮ ದೇವರಾಗಿದ್ದಾರೆ. ಈಸ್ ಅ ಗಾಡ್ ಹೂ ಫೈಟ್ಸ್ ಫಾರ್ ಅಸ್. ನಮಗಾಗಿ ನ್ಯಾಯಾಧಿಪತಿಯಾಗಿದ್ದಾನೆ. ಸಮಸ್ಯೆಗಳು ನೋಡಿ ನಾವು ಯಾಕೆ ಹೆದರಲಿ? ಒಂದು ವೇಳೆ ಸಮಸ್ಯೆಯಲ್ಲಿ ನೋಡಿ ಹೆದರೋ ಜನರು, ಅನ್ಯ ಜನಾಂಗದ ಜನರು ಅನೇಕರು ಸೋತೋಗಿದ್ದಾರೆ. ಆದರೂ ದೇವರ ರಕ್ತದಿಂದ ತೊಳೆಯಲ್ಪಟ್ಟಿರೋ ನಾವು, ಆತನ ತ್ಯಾಗದಿಂದ ಜನ್ಮ ಹೊಂದಿರೋ ನಾವು ಭಯಪಡೋ ಜನರ ಗುಂಪಲ್ಲ, ನಾವು ಧೈರ್ಯದಿಂದ ಇರೋ ಗುಂಪು. ಹೌದು, ಸಮಸ್ಯೆಗಳು ಬರುವಾಗ ಕೆಲವು ಬಾರಿ ಭಯ ಧೈರ್ಯ ಕಳ್ಕೊಳ್ತೀವಿ. ನಮ್ಮನ್ನು ಬಲಪಡಿಸೋದು ಯಾವ್ದು ಗೊತ್ತಾ? ಧರ್ಮಶಾಸ್ತ್ರ. ಅದಕ್ಕೆ ವಾಕ್ಯ ಹೇಳ್ತದೆ, ಹಗಲು ಇರಲು ನನ್ನ ವಾಕ್ಯವನ್ನು ಧ್ಯಾನ ಮಾಡಿರೋರು ಧನ್ಯರು. ಆ ಧನ್ಯತೆ ದೇವರು ನಮ್ಮನ್ನು ಕೊಟ್ಟಿದ್ದಾರೆ ಪ್ರಿಯರೇ. ಪ್ರೈಸ್ ದ ಲಾರ್ಡ್. ಯಾಕಂದ್ರೆ ಯೆಹೋಶುವನ ಪುಸ್ತಕದಲ್ಲಿ 3ನೇ ಅಧ್ಯಾಯ 10ನೇ ವಾಕ್ಯ ಈ ರೀತಿಯಾಗಿ ನಮ್ಮ ಜೊತೆಯಲ್ಲಿ ಮಾತನಾಡ್ತಾ ಇದೆ. ಯೆಹೋಶುವ 3:10. ಆಮೆನ್. ಯೆಹೋಶುವನು ಜೀವವುಳ್ಳ ದೇವರು ನಿಮ್ಮ ಮಧ್ಯದಲ್ಲಿ ಇದ್ದಾರೆ. ಆತನು ಕನಾನ್ಯರು, ಹಿತ್ತಿಯರು, ಹಿವ್ಯರು, ಪೆರಜ್ಯರು, ಗಿರ್ಗಾಷಿಯರು, ಅಮೋರಿಯರು, ಯಬೂಸಿಯರು ಇವರನ್ನು ನಿಮ್ಮ ಮುಂದೆ ನಿಶ್ಚಯವಾಗಿ ಓಡಿಸಿ ಬಿಡುವೆನು. ಪ್ರೈಸ್ ದ ಲಾರ್ಡ್. ದಿಸ್ ಇಸ್ ಹೌ ಯು ವಿಲ್ ನೋ ದಟ್ ದ ಲಿವಿಂಗ್ ಗಾಡ್ ಇಸ್ ಅಮಾಂಗ್ ಯು. ದ ಲಿವಿಂಗ್ ಗಾಡ್ ಇಸ್ ಅಮಾಂಗ್ ಯು. That he will certainly drive out before you the Canaanites, the Hittites,
ಹಿವಿಟಿಸ್, ಪೆರಿಸೈಟ್ಸ್, ಗಿರ್ಗಾಶಿಟ್ಸ್, ಅಮೋರಿಯಟ್ಸ್ ಅಂಡ್ ಜೆಬುಸಿಸ್. 7 ವಿಧವಾದ ಶತ್ರುಗಳು ದೇವರ ಜನರ ಮುಂದೆ ಇದ್ದಾರೆ. ಅವರನ್ನು ಓಡಿಸುವ ಶಕ್ತಿ ಬರೀ ನಮ್ಮ ದೇವರಿಗುಂಟು. ಆ ದೇವರು ಯಾರಂದ್ರೆ ಆತನು ಜೀವವುಳ್ಳ ದೇವರು. ಈ 7 ಗುಂಪು ಶತ್ರುಗಳು ಎದುರಿಸುತ್ತಿರೋ ಇಸ್ರಾಯೇಲಿ ಜನರು ಈ ದಿನ, ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಪ್ರಿಯ ಕುಟುಂಬವೇ, ಯಾವ ಶತ್ರು ನಿನ್ನ ಮುಂದೆ ಇದೆ? ಯಾವ ಹೋರಾಟ ನಿನ್ನನ್ನು ಭಯಪಡಿಸ್ತಾ ಇದೆ? ಯಾವ ವ್ಯಾಧಿ ನಿನ್ನನ್ನು ಭಯಪಡಿಸ್ತಾ ಇದೆಯೋ, ಒಂದು ಮಾತು ತಿಳ್ಕೊಡಿ, ಜೀವವುಳ್ಳ ದೇವರು ನಿನಗಾಗಿ ಯುದ್ಧ ಮಾಡಿ ನಿನಗೆ ಜಯನು ಕೊಟ್ಟು ಒಂದೇ ಮಾತು ಹೇಳುತ್ತಾ ಇದ್ದಾರೆ, ಭಯ ಪಡಬೇಡ, ಭಯ ಪಡಬೇಡ. ನಿನ್ನನ್ನು ನೀನು ಬಲಪಡಿಸ್ಕೊ. ಬಲ ಹೊಂದೋದು ಹೇಗೆ? ಅಯ್ಯ, ನಿನ್ನ ವಾಕ್ಯದಿಂದಲೇ. ಈ ವಾಕ್ಯ ನಿಮ್ಮನ್ನು ಬಲಪಡಿಸಲಿ. ಶತ್ರುಗಳನ್ನು ನೋಡಿ ಭಯಪಡಬೇಡ. ಬಿ ಬೋಲ್ಡ್. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ, ಮಹೋನ್ನತನೇ, ಪ್ರೀತಿ ಸ್ವರೂಪನಾಗಿರೋ ನನ್ನ ಪ್ರೀತಿಯುಳ್ಳ ತಂದೆ, ಭಯ ಹೊಂದಿರೋ ಪ್ರತಿಯೊಬ್ಬ ದೇವರ ಮಕ್ಕಳನ್ನು ಈ ವಾಕ್ಯದಿಂದ ಬಲಪಡಿಸಯ್ಯ. ಪ್ರತಿಯೊಬ್ಬರಿಗೂ ನಿನ್ನ ವಾಕ್ಯ ಪರಿಶುದ್ಧಾತ್ಮ ದೇವರು ಹೇಳಿದ ಪ್ರಕಾರ ಭಯ ಹೊಂದಬೇಡಿ, ಧೈರ್ಯಗೊಳ್ಳಿರಿ. ನಿಶ್ಚಯವಾಗಿ ಅವರು ಆ ಒಂದು ಯುದ್ಧದಿಂದ ಹೊರಗೆ ಬರುತ್ತಾರೆ, ಆ ಒಂದು ಸಮಸ್ಯೆಯಿಂದ ಹೊರಗೆ ಬರುತ್ತಾರಯ್ಯ. ಭಯ ಹೊಂದಿರೋ ಜನರನ್ನು ನೀನು ಧೈರ್ಯಪಡಿಸು ಅಪ್ಪ. ಈ ವಾಕ್ಯ ಅವರಿಗೆ ಶುಭವಾಗಲಿ. 7 ವಿಧವಾದ ಶತ್ರುಗಳು ನಮಗೆ ವಿರುದ್ಧವಾಗಿ ಬರಬಹುದು, ಆದರೂ ದೇವರು ನಮಗೆ ಪರಲೋಕದಿಂದ ಬಂದು ನಮ್ಮ ಪರವಾಗಿ ವ್ಯಾಜ್ಯ ಮಾಡಿ ನಮಗಾಗಿ ಯುದ್ಧ ಮಾಡಿ ನಮಗೆ ಜಯ ಕೊಡೋ ದೇವರಾಗಿದ್ದಾರೆ. ಭಯಪಟ್ಟಿರೋ ಪ್ರತಿಯೊಬ್ಬ ಜನರನ್ನು ಈ ವಾಕ್ಯದಿಂದ ನಿನ್ನ ಧೈರ್ಯ ತುಂಬಿಸು. ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿ ಹೊಂದಿದೆ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದ ಲಾರ್ಡ್. ದೇವರು ಹೇಳಿದ್ದಾರೆ, ಇದು ಮನುಷ್ಯನ ಹೇಳಿರೋ ಮಾತಲ್ಲ, ದೇವರು ಹೇಳಿರೋ ಮಾತು. ಭಯ ಪಡಬೇಡಿ, ದೇವರು ನಿಮ್ಮ ಜೊತೆಯಲ್ಲಿದ್ದಾರೆ.